ಈ ಕಾಫಿನ ಯಾರು ಕುಡಿಯಲ್ಲ, ಯಾಕಂತ ಹೇಳಿದ್ರೆ ತುಂಬಾ ಕಹಿ ಇರುತ್ತೆ, ಅದಕ್ಕೋಸ್ಕರ ಯಾರು ಅಷ್ಟು ಕುಡಿಯಲ್ಲ. ಅದನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಲಾದ್ರೂ -ಡಿಗ್ರಿ ಟೆಂಪರೇಚರ್ ಇದ್ರೆ ಬಾಡಿನ ಹೀಟ್ ಮಾಡ್ಲಿಕ್ಕೋಸ್ಕರ ಶಾರ್ಟ್ ಕಪ್ ಆಗಿ ಕುಡಿತಾರೆ. ಇದರ ಬ್ರ್ಯಾಂಡ್ ನಿಮಗೆ ಇಂಡಿಯಾದಲ್ಲಿ ಸಿಗೋದಿಲ್ಲ, ಇದು ಮೆಕ್ಸಿಕನ್ ಕೊಲಂಬಿಯನ್ ಬ್ರ್ಯಾಂಡ್ ಅಲ್ಲಿ ಸಿಗ್ತದೆ. ಇದು ಇಂಡಿಯಾದಲ್ಲಿ ಯಾಕೆ ನಟ್ಟಿದ್ದಾರೆ ಅಂತ ಹೇಳಿದ್ರೆ, ಬ್ರಿಟಿಷರು ಇದ್ದಾರೆ ನೋಡಿ, ಅವರು ಪ್ಲಾಂಟೇಶನ್ ಮಾಡಬೇಕಾದ್ರೆ ಬೌಂಡ್ರಿ ಸೈಡ್ ಅಲ್ಲಿ ನಟ್ಟಿರ್ತಾರೆ. ಯಾಕೆಂತ ಹೇಳಿದ್ರೆ ಇಲ್ಲೊಂದು ಕಾಫಿ ಪ್ಲಾಂಟೇಶನ್ ಇದೆ ಅಂತ ಗೊತ್ತಾಗ್ಲಿಕ್ಕೋಸ್ಕರ ಒಂದು ಶೋ ಪ್ಲಾಂಟ್ಗೋಸ್ಕರ ನಟ್ಟಿರ್ತಾರೆ. ಈ ಕಾಫಿನ ಇಂಪೋರ್ಟ್ ಎಕ್ಸ್ಪೋರ್ಟ್ ಏನು ಮಾಡಲ್ಲ, ಯಾಕಂದ್ರೆ ಡಿಮ್ಯಾಂಡ್ ಇರೋದಿಲ್ಲ. ಒಂದು ಕೆಜಿಗೆ 200 ರೂಪೀಸ್ ಅಷ್ಟು ಚೀಪ್ ಆಗಿರುತ್ತೆ. ಟೇಸ್ಟ್ ನೋಡಿದ್ರೆ ಸ್ಮೋಕಿ ಟೇಸ್ಟ್ ಅಂದ್ರೆ ಹೊಗೆ ಟೇಸ್ಟ್ ಕೊಡುತ್ತೆ. ಕೆಫೆನ್ ಬಂದ್ಬಿಟ್ಟು 100 ಗ್ರಾಮ್ ಪೌಡರ್ ಅಲ್ಲಿ 1.2 mg ಕೆಫೆನ್, ತುಂಬಾ ಕಮ್ಮಿ ಆದಂತ ಕೆಫೆನ್ ಇರುತ್ತೆ ಇದರಲ್ಲಿ. ಹೈಟ್ ಬಂದ್ಬಿಟ್ಟು 18 ಫೀಟ್ ಗಂಟೆ ಬೆಳೆಯುತ್ತೆ. ಲೈಫ್ ಟೈಮ್ 160 ಇಯರ್ಸ್, 160 ವರ್ಷ ಗಂಟ ಈ ಮರ ಇರುತ್ತೆ. ಇದು ನೋಡಿ, ಇದು ಸ್ಯಾಂಡಲ್ ಗಂಧದ ಮರ. ಇದಕ್ಕೀಗ 8 ಇಯರ್ಸ್ ಆಗಿದೆ. ಈ ಮರ ಮೆಚುರಿಟಿ ಆಗ್ಬೇಕಂದ್ರೆ 20 ಇಯರ್ಸ್ ಆಗುತ್ತೆ, ಆಮೇಲೆ ಇದ್ರದ್ದು ಸ್ಮೆಲ್ ಬರುತ್ತೆ. ಇವಾಗ ಯಾವುದೇ ಸ್ಮೆಲ್ ಇರೋದಿಲ್ಲ. 20 ಇಯರ್ಸ್ ಆದ್ಮೇಲೆ ಮರ ಕಟ್ ಮಾಡ್ಬೋದು, ಆದ್ರೆ ಇಲ್ಲಿ ಗಂಧದ ಮರ ಇಲ್ಲಿಗಲ್, ಬೆಳೆಸ್ಬೋದು, ಕಟ್ ಮಾಡೋಂಗಿಲ್ಲ. ಯಾಕೆಂದ್ರೆ ವೀರಪ್ಪನ್ ಕೇಳಿದ್ರಲ್ಲ, ಸ್ಮಗ್ಲಿಂಗ್ ಮಾಡೋದ್ರಿಂದ 2002ಗೆ ಈ ರೂಲ್ಸ್ ಬಂದಿರುತ್ತೆ. ಈಗ ಮರನ ನಡ್ಬೇಕಂದ್ರೆ ರಿಜಿಸ್ಟರ್ ಮಾಡಿದ್ಮೇಲೆ ಎಲ್ಲಿ ಬೇಕಾದ್ರೆ ನಡ್ಬೋದು. ಇದು ಬೆಳಿಬೇಕಂದ್ರೆ ಕ್ಲೈಮೇಟ್, ನೀರು ಇದರ ಅವಶ್ಯಕತೆ ಅಷ್ಟು ಬೇಕಾಗಿಲ್ಲ, ಎಲ್ಲಿ ಬೇಕಾದ್ರೆ ಬೆಳೆಸ್ಬೋದು. ಆದ್ರೆ ಈ ಮರದ ಪಕ್ಕದಲ್ಲಿ ಯಾವ್ದಾದ್ರು ಒಂದು ಕಾಡು ಮರ, ಕಾಫಿ ಮರ, ಎನಿ ಟ್ರೀ, ಸಪೋರ್ಟಿಗೆ ಒಂದು ಮರ ಇರಬೇಕು. ಯಾಕೆಂತ ಹೇಳಿದ್ರೆ ಸ್ಯಾಂಡಲ್ವುಡ್ಗೆ ನಾವು ಸೆಮಿ ರೂಟ್ ಪ್ಯಾರಾಸೈಟ್ ಅಂತ ಹೇಳ್ತೇವೆ. ಆ ರೀತಿ ಹೇಳಿದ್ರೆ ಈ ಮರದ ರೂಟ್ ಇದೆ ನೋಡಿ, ಅದು ಇನ್ನೊಂದು ಮರದ ರೂಟ್ ನ ಅಬ್ಸರ್ವ್ ಮಾಡುತ್ತೆ. ಇನ್ನೊಂದು ಮರದಲ್ಲಿರುವಂತಹ ನ್ಯೂಟ್ರಿಷನ್ ಎಲ್ಲ ಎಳ್ಕೊಂಡು ಈ ಗಂಧದ ಮರ ಬೆಳೆಯುತ್ತೆ. ಅದಕ್ಕೆ ನಾವು ಪ್ಯಾರಾಸೈಟ್ ಅಂತ ಕರೀತಾರೆ. ಈ ಮರದೊಳಗಡೆ ಕೋರ್ ಪಾರ್ಟ್ ಬರುತ್ತೆ ನೋಡಿ, ಒಂದು 5 to 4 ಇಂಚಸ್ ಗಂಟ ಎಲ್ಲೋ ಸ್ಯಾಂಡಲ್ ಇರುತ್ತೆ. ಹೊರಗಿನ ಪಾರ್ಟ್ ಎಲ್ಲ ವೈಟ್ ಸ್ಯಾಂಡಲ್ ಇರುತ್ತೆ. ರೂಟ್ ಅಲ್ಲಿ ಸ್ಯಾಂಡಲ್ ಜಾಸ್ತಿ ಇರುತ್ತೆ, ಅದಕ್ಕೆ ರೂಟ್ ಸಮೇತ ತೆಗಿತಾರೆ. ತೆಗ್ದಂತ ಸ್ಯಾಂಡಲ್ ನ ಮೈಸೂರಿಗೆ ತಗೊಂಡು ಹೋಗ್ತಾರೆ, ಅಲ್ಲಿ ಪ್ರಾಡಕ್ಟ್ ಮಾಡ್ತಾರೆ. ಬ್ರ್ಯಾಂಡ್ ಹೆಸರು ಬಂದ್ಬಿಟ್ಟು ಮೈಸೂರು ಸ್ಯಾಂಡಲ್ ಇಟ್ಟಿದ್ದಾರೆ. ಯಾಕೆಂದ್ರೆ ಹೇಳಿದ್ರೆ ಕರ್ನಾಟಕ ಸ್ಟೇಟ್ ಇದೆ ನೋಡಿ, ಅದಕ್ಕೆ ಮುಂಚಿನ ಕಾಲದಲ್ಲಿ ಮೈಸೂರು ಸ್ಟೇಟ್ ಅಂತ ಹೆಸರಿತ್ತು. ಆ ಸ್ಟೇಟ್ ಹೆಸರನ್ನ ತೆಗೆದ್ಬಿಟ್ಟು ಬ್ರ್ಯಾಂಡ್ ಹೆಸರಾಗಿ ಇಟ್ಟಿದ್ದಾರೆ, ಅದಕ್ಕೆ ಮೈಸೂರು ಸ್ಯಾಂಡಲ್ ಅಂತ ಕರೀತಾರೆ. ಆದ್ರೆ ಅತಿ ಹೆಚ್ಚಿಗೆ ಗಂಧದ ಮರನ ಬೆಳೆಸೋದು ಸತ್ಯಮಂಗಲ ಫಾರೆಸ್ಟ್ ಅಲ್ಲಿ, ಕರ್ನಾಟಕ, ತಮಿಳುನಾಡು, ಕೇರಳ 3 ಬಾರ್ಡರ್ನ ಕವರ್ ಮಾಡುತ್ತೆ ನೋಡಿ, ಅದೇ ಫಾರೆಸ್ಟ್ ಅಲ್ಲಿ. ಒಂದು ಮರದ ಕಾಸ್ಟ್ ನೋಡಿದ್ರೆ 25 lakhs to 30 lakhs ಗಂಟೆ ಇರುತ್ತೆ. ಯಾಕೆ ಸ್ಯಾಂಡಲ್ವುಡ್ಗೆ ತುಂಬಾ ಕಾಸ್ಟ್ಲಿ ಅಂತ ಹೇಳಿದ್ರೆ, ಮರ ಈಗ ನಟ್ಟಿದ್ರೆ 30-40 ವರ್ಷ ಆದ್ಮೇಲೆ ಕಟ್ ಮಾಡ್ತಾರೆ, ಅಂದ್ರೆ ಒಂದು ಹಾಫ್ ಜನರೇಷನ್ ತರ. ನಿಮಗೆ ವೈಟ್ ಸ್ಯಾಂಡಲ್ ಬೇಕಿದ್ರೆ 20 ಇಯರ್ಸ್ ಆದ್ಮೇಲೆ ತೆಗಿಬಹುದು. ಎಲ್ಲೋ ಸ್ಯಾಂಡಲ್ ಬೇಕಂದ್ರೆ ವೆಯ್ಟ್ ಮಾಡಬೇಕು. ಒಳಗಡೆ ಇರುವಂತ ಕೋರ್ ಪಾರ್ಟ್ ಇದೆ ನೋಡಿ, ಅದು ಬೆಳಿಬೇಕಂದ್ರೆ ಟೈಮ್ ಆಗ್ತದೆ. ಇದ್ರಲ್ಲಿ ಎಲ್ಲೋ ಸ್ಯಾಂಡಲ್ ಇದ್ರೇನೆ ಬೆಸ್ಟ್ ಕ್ವಾಲಿಟಿ, ಯಾಕಂದ್ರೆ ಸ್ಮೆಲ್ ಜಾಸ್ತಿ ಇರುತ್ತೆ. ವೈಟ್ ಸ್ಯಾಂಡಲ್ ಅಲ್ಲಿ ಅಷ್ಟು ಸ್ಮೆಲ್ ಬರಲ್ಲ, ಲೈಟ್ ಆಗಿ ಸ್ಮೆಲ್ ಇರುತ್ತೆ, ಅದಕ್ಕೆ ಅದು ಸೆಕೆಂಡ್ ಕ್ವಾಲಿಟಿ. ಮತ್ತೆ ಇದರಲ್ಲಿ ಎಲೆಲ್ಲ ವೇಸ್ಟ್, ಏನಿರೋದಿಲ್ಲ ಎಲೆದಲ್ಲಿ, ಬ್ರಾಂಚಸ್ ಅಲ್ಲಿ ಏನಿರೋದಿಲ್ಲ. ಆದ್ರೂ ಬ್ರಾಂಚಸ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ದೊಡ್ಡ ದೊಡ್ಡ ವ್ಯಕ್ತಿ ಎಲ್ಲ ಸತ್ತೋದ್ರೆ ಬರ್ನ್ ಮಾಡ್ಲಿಕ್ಕೆ ಬಳಸ್ತಾರೆ, ಅಂದ್ರೆ ಗಂಧದ ಕಟ್ಟಲ್ಲಿ ಸುಡ್ತಾರೆ ಅಂತ ಹೇಳ್ತಾರೆ ನೋಡಿ, ಇದಕ್ಕೆ ಬ್ರಾಂಚಸ್ ನ ಬಳಸ್ತಾರೆ. ಮತ್ತೆ ಮರ ಬಂದ್ಬಿಟ್ಟು 100 ಇಯರ್ಸ್ ಗಂಟೆ ಇರುತ್ತೆ. ಕಟ್ ಮಾಡಿದ್ಮೇಲೆ ವುಡ್ ಸಿಗ್ತದೆ ನೋಡಿ, ರಿಯಲ್ ಸ್ಯಾಂಡಲ್ ವುಡ್ ಇದ್ರೆ 600 ವರ್ಷ ಗಂಟೆ ಇಟ್ಕೊಳ್ಬಹುದು, ಏನೂ ಆಗೋದಿಲ್ಲ. ಮತ್ತೆ ಇದರಿಂದ ಎಣ್ಣೆ ತೆಗಿಬೇಕಂದ್ರೆ ಅದನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡ್ಬಿಟ್ಟು ನೀರ್ಗೆ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಅದ್ರ ಎಣ್ಣೆ ತೆಗಿತಾರೆ. ಮಾರ್ಕೆಟ್ ಅಲ್ಲಿ ಒರಿಜಿನಲ್ ಸ್ಯಾಂಡಲ್ ಆಯಿಲ್ಸ್ ಸಿಗ್ತದೆ, ಫೇಕ್ ಸ್ಯಾಂಡಲ್ ಆಯಿಲ್ಸ್ ಸಿಗ್ತದೆ. ಒರಿಜಿನಲ್ ಆಯಿಲ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಆಯಿಲ್ ಒಂದ್ಸತಿ ರಬ್ ಮಾಡಿ ಇಟ್ಟಿದ್ರೆ 24 hours ಅದ್ರದ್ದು ಸ್ಮೆಲ್ ಹೋಗೋದಿಲ್ಲ, ಬರ್ತಾನೆ ಇರುತ್ತೆ. ಅದು ರಿಯಲ್ ಸ್ಯಾಂಡಲ್ ಆಯಿಲ್. ಬರಲಿಲ್ವಾ ಅದು ಫೇಕ್ ಸ್ಯಾಂಡಲ್ ಆಯಿಲ್, ಅಂದ್ರೆ ಬೇರೆ ಯಾವ್ದಾದ್ರು ಆಯಿಲ್ ನ ಮಿಕ್ಸ್ ಮಾಡಿ ಇರ್ತಾರೆ. ಒಂದು ಸಣ್ಣ ಇನ್ಫಾರ್ಮೇಶನ್, 2011ರಿಂದ ಅಂದ್ರೆ 2011 ಇಂದ ಇದು ಲೀಗಲ್ ಮಾಡಿದ್ದಾರೆ. ಯಾರು ಬೇಕಾದ್ರೂ ಪ್ಲಾಂಟೇಶನ್ ಮಾಡಿ ಅದನ್ನೇ ಹೇಳಿದಲ್ಲ, ಬೆಳೆಸಬಹುದು, ಕಟ್ ಮಾಡೋಂಗಿಲ್ಲ. ಕಟ್ ಮಾಡಬಹುದು. ಫಸ್ಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾತ್ರ ಕೊಡ್ಬೋದಾಗಿತ್ತು, ಅದನ್ನ ಕ್ಯಾನ್ಸಲ್ ಮಾಡಿ ಇವಾಗ ಯಾರು ಬೇಕಾದ್ರೂ ಅದನ್ನ ಬೈ ಮಾಡಬಹುದು ಅನ್ನೋದನ್ನ ಮಾಡಿದ್ರು. ಹಂಗೆ ಎಲ್ಲ ಸ್ಯಾಂಡಲ್ ಮಾರದಾದ್ರೆ ಎಷ್ಟು ಎಲ್ಲರೂ ಕೋಟೆ ಮಾಡ್ತಾ ಇದಾರೆ. ಇಲ್ಲ ಮಾಡ್ತಾ ಇದಾರೆ, ಪರ್ಮಿಷನ್ ತಗೊಂಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್. ಸ್ಯಾಂಡಲ್ ನ ನೀವು ಪ್ರೈವೇಟ್ ಗೆ ಸೇಲ್ ಮಾಡಕ್ಕಾಗಲ್ಲ, ಗವರ್ಮೆಂಟ್ ಗೆ ಮಾಡಬಹುದು. 2011ರಿಂದ ರೆಗ್ಯುಲೇಷನ್ ಮಾಡಿದ್ರು. ಆ ರೆಗ್ಯುಲೇಷನ್ ಅಲ್ಲಿ ಫಸ್ಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾತ್ರ ಸೇಲ್ ಮಾಡೋ ಅವಶ್ಯಕತೆ ಇದಿತ್ತು. 2011 ಆದ್ಮೇಲೆ ಯಾರಿಗ್ ಬೇಕಾದ್ರೂ ಸೇಲ್ ಮಾಡಬಹುದು, ಬಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಇನ್ಫಾರ್ಮ್ ಮಾಡಿ ಆಮೇಲೆ ಸೇಲ್ ಮಾಡಬೇಕು. ಇಲ್ಲ ಆತರ ಇದ್ರೆ ಎಲ್ಲರೂ ಕೋಟ್ಯಾಧೀಶ್ವರ ಆಗೋದಿತ್ತು. ಅದು ಮಾಡಿದ್ದಾರೆ. 2011ರಲ್ಲಿ ರೆಗ್ಯುಲೇಷನ್ ಬಂದಿದೆ, ಆತರ ಬೆಳೆಸಬಹುದು. ಆದ್ರೆ ಈಗ ಕಟ್ ಮಾಡಕ್ ಆಗಲ್ಲ, 30-40 ವರ್ಷ ಆಗ್ಬೇಕು. ಹೌದು, ಅಷ್ಟೊಳಗೆ ಯಾರು ಇರ್ತಾರೆ ಯಾರಿಲ್ಲ ಅಂತ ಯಾರಿಗೂ ಗೊತ್ತಿಲ್ಲ. ಇಲ್ಲೆಲ್ಲ ಆತರ ರೂಲ್ಸ್. ನಾವು ಸೇಲ್ ಮಾಡಿದ್ರೆ ಗವರ್ಮೆಂಟ್ ಗೆ ಸೇಲ್ ಮಾಡಿ, ಪ್ರೈವೇಟ್ ಸೇಲ್ ಮಾಡಿದ್ರೆ ಕೇಸ್ ಆಗ್ತದೆ. ಇಲ್ಲಿ 24 ವರ್ಷ ಜೈಲು ಸಹ ಉಂಟು. ಅದ್ ನಿಜ, ನೀವು ಹೇಳ್ತಿರೋದೆಲ್ಲ 100% ನಿಜ ಇಲ್ಲ ಅಂತಲ್ಲ. 2011ರಲ್ಲಿ ರೆಗ್ಯುಲೇಷನ್ ತಂದ್ರು, ಅದೊಂದು ರೈತರಿಗೋಸ್ಕರ ಹೆಲ್ಪ್ ಆಗ್ಲಿ ಅಂತ ಅದೊಂದು ತಂದ್ರು. ಇವಾಗ ನಾವು ಸಿಕ್ಕಾಪಡೆ 100 acres ಅಲ್ಲೆಲ್ಲ ಮಾಡ್ತಾ ಇದಾರೆ ಇವಾಗ. ಅದೇ ಹೇಳ್ದೆ ಸರ್, ಬೆಳೆಸಬಹುದು, ಕಟ್ ಮಾಡೋಂಗಿಲ್ಲ. ಈಗ ಕಳ್ಳತನ ಜಾಸ್ತಿ. ಕಟ್ ಮಾಡಬೇಕು ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇನ್ಫಾರ್ಮ್ ಮಾಡಬೇಕು, ಪರ್ಮಿಷನ್ ಇರಬೇಕು. ಪರ್ಮಿಷನ್ ದಾಗ ಕಟ್ ಮಾಡ್ಬಿಟ್ಟು ಗವರ್ಮೆಂಟ್ ತಗೊಂಡ್ ಹೋಗ್ತಾರೆ. ನಿಮಗೆ 60% ಅಮೌಂಟ್ ಸಿಗ್ತದೆ ಅಷ್ಟೇ, ಗಂಧದ ಮರ ಸಿಗೋದಿಲ್ಲ. ಆತರ ನೀವು ಓನ್ ಆಗಿ ಕಟ್ ಮಾಡಿ ಸೇಲ್ ಮಾಡೋದಾದ್ರೆ ನಿಮಗೆ ಕೋಟ್ಯಾಧೀಶ್ವರ ಆಗ್ಬೋದಿತ್ತು. ಅದು ಅಷ್ಟು ಕಾಸ್ಟ್ಲಿ ಇದೆ ಮರ.
ಯಾಕೆ ಕಾಸ್ಟ್ಲಿ ಅಂತ ಗೊತ್ತುಂಟಾ? ಪ್ರಪಂಚದಲ್ಲಿ ಸ್ಯಾಂಡಲ್ನ ಬೆಳೆಸೋದು ಒಂದು ಆಸ್ಟ್ರೇಲಿಯಾ ಮತ್ತು ಇಂಡಿಯಾದಲ್ಲಿ ಮಾತ್ರ. ಇಂಡಿಯಾದಿಂದ 83% ಹೊರಗಡೆ ಹೋಗ್ತದೆ ಸ್ಯಾಂಡಲ್. 4 ಮರ ಇಲ್ಲಿಗಲ್ಲ ಬೆಳೆಸ್ಬೋದು, ಕಟ್ ಮಾಡೋಂಗಿಲ್ಲ. ರೋಸ್ವುಡ್, ಟೀಕ್ವುಡ್, ರೆಡ್ ಸ್ಯಾಂಡಲ್, ನಾರ್ಮಲ್ ಸ್ಯಾಂಡಲ್.